ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಿದ್ದೀನಿ. ಇವತ್ತಿನ ನಮ್ಮ ವಿಡಿಯೋ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಓಕೆ, ಆಲ್ರೆಡಿ ನೀವು ಫಸ್ಟ್ ಚಾಪ್ಟರಲ್ಲಿ ಕಾರ್ನೆಟಿಕ್ ವಾರ್ಸ್ ಹೆಂಗೆ ಬ್ರಿಟಿಷ್ ಅವ್ರು ಇಂಡಿಯಾಗೆ ಬಂದರು, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪ್ನಿ ಹೆಂಗೆ ಎಸ್ಟಾಬ್ಲಿಷ್ ಮಾಡಿದ್ರು, ಕಾರ್ನೆಟಿಕ್ ವಾರ್ಸ್ ಇದನ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಇವತ್ತು ಈ ವಿಡಿಯೋದಲ್ಲಿ ಈ ಚಾಪ್ಟರಲ್ಲಿ ಆಂಗ್ಲೋ ಮರಾಠಾ ವಾರ್ಸ್ ನೋಡ್ತೀವಿ. ಆಂಗ್ಲೋ ಮರಾಠಾ ವಾರ್ಸ್ 1, 2, 3 ಆ್ಯಂಡ್ ಆಂಗ್ಲೋ ಸಿಖ್ ವಾರ್, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಇದನ್ನೆಲ್ಲ ನೋಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಬನ್ನಿ, ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ಫಸ್ಟ್ ಹಾಗಾದರೆ ಆಂಗ್ಲೋ ಮರಾಠಾ ವಾರ್ ಹಿಂಗೆ ಸ್ಟಾರ್ಟ್ ಆಯಿತು. ಈ ಎಲ್ಲೋ ಪಾರ್ಟ್ ಏನಿದೆ, ನಾನು ಏನು ಔಟ್ಲೈನ್ ಆಗ್ತಿದ್ದೀನಿ ಆರೆಂಜ್ ಕಲರಲ್ಲಿ, ಇದು ಮರಾಠಾ ಎಂಪೈರ್. ಓಕೆ, ಮರಾಠಾಸ್ ಡಿಫ್ರೆಂಟ್ ಫ್ಯಾಮಿಲೀಸ್ ಇರುತ್ತೆ ಮರಾಠಾಸಲ್ಲಿ. ಆ ಒಂದೊಂದು ಫ್ಯಾಮಿಲಿ ಒಂದೊಂದು ಏರಿಯಾಯಿಂದ ಆಳ್ವಿಕೆ ಮಾಡ್ತಿರುತ್ತೆ. ಸೊ ಇಲ್ಲಿ ಪೇಶ್ವಾಸ್ ಇರ್ತಾರೆ, ಇಲ್ಲಿ ಬೋನ್ಸ್ಲೆ, ಓಲ್ಕರ್ಸ್, ಸ್ಕಿಂಡಿಯಾ. ಟೋಟಲ್ 12 ಸ್ಟೇಟ್ಸ್ ಇರುತ್ತೆ. ಈ 12 ಸ್ಟೇಟ್ಸ್ನ 12 ಫ್ಯಾಮಿಲೀಸ್ ಆಳ್ವಿಕೆ ಮಾಡ್ತಿರ್ತಾರೆ. ನಾನು ಹೇಳಿರೋದು ನಿಮಗೆ ಇಂಪಾರ್ಟೆಂಟ್ 4. ಓಕೆ, ಸೊ ಇಲ್ಲಿ ಪೇಶ್ವಾಸ್ ಅಂತ ಇರ್ತಾರೆ. ಈ ಪೇಶ್ವಾಸು ಒಂದು ಕಡೆ ಇದ್ದು, ಅಂದರೆ ಈ ಪೇಶ್ವಾಸು ಇಲ್ಲಿಂದ ಎಲ್ಲ ಸ್ಟೇಟ್ಸ್ನ ಲೈಕ್ ಲೀಡರ್ಶಿಪ್ ಥರ ನೋಡ್ಕೊಳ್ತಾ ಇರ್ತಾರೆ. ಲೈಕ್ ಈಗಿನ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಥರ. ಓಕೆ, ಪೇಶ್ವಾ ಅಂದರೆ ಈಗಿನ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಥರ. ಇವರು ಇಲ್ಲಿಂದ ಈ ಎಲ್ಲ ಸ್ಟೇಟ್ಸ್ನ ಕೂಡ ಈ 12 ಸ್ಟೇಟ್ಸ್ನ ಕೂಡ ಕಂಟ್ರೋಲ್ ಮಾಡ್ತಿರ್ತಾರೆ. ಓಕೆ, ಫಸ್ಟ್ ಪೇಶ್ವಾ ಬಾಜಿರಾವ್ ಆಗ್ತಾನೆ. ಬಾಜಿರಾವ್ 1. ಓಕೆ, ಫಸ್ಟ್ ಪೇಶ್ವಾ ಬಾಜಿರಾವ್ 1ಗೆ 2 ಮಕ್ಕಳಿರ್ತಾರೆ. ಯಾರು? ರಘುನಾಥ್ ರಾವ್ ಆ್ಯಂಡ್ ಬಾಲಾಜಿ ಬಾಜಿರಾವ್. ಓಕೆ, ರಘುನಾಥ್ ರಾವ್ ಪೇಶ್ವಾ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ, ಬಟ್ ಬಾಲಾಜಿ ಬಾಜಿರಾವ್ನ ಪೇಶ್ವಾ ಮಾಡ್ತಾರೆ. ಓಕೆ, ಅದಾದಮೇಲೆ ಬಾಲಾಜಿ ಬಾಜಿರಾವ್ಗೆ 2 ಮಕ್ಕಳಿರ್ತಾರೆ. ಒಬ್ಬರು ಮಾಧವರಾವ್, ಇನ್ನೊಬ್ಬರು ನಾರಾಯಣ್ ರಾವ್. ಓಕೆ, ಇವಾಗ ಏನು ಮಾಡ್ತಾರೆ, ಮಾಧವರಾವ್ನ ಪೇಶ್ವಾ ಮಾಡ್ತಾರೆ. ಇವಾಗೂ ರಘುನಾಥ್ ರಾವ್ನ ಪೇಶ್ವಾ ಮಾಡಲ್ಲ. ಓಕೆ, ಮಾಧವರಾವ್ ಪೇಶ್ವಾ ಆಗ್ತಾನೆ. ಮಾಧವರಾವ್ ಸತ್ತ ಮೇಲೆ ನಾರಾಯಣ್ ರಾವ್ನ ಪೇಶ್ವಾ ಮಾಡ್ತಾರೆ. ಸೊ ಇವಾಗಲೂ ರಘುನಾಥ್ ರಾವ್ನ ಪೇಶ್ವಾ ಮಾಡಿಲ್ಲ. ರಘುನಾಥ್ ರಾವ್ ಇನ್ನೂ ವೆಯ್ಟ್ ಮಾಡ್ತಿದ್ದಾನೆ. ಯಾವಾಗ ರಘುನಾಥ್ ರಾವ್ ವೆಯ್ಟ್ ಮಾಡಿ ಸಾಕಾಯ್ತು ಅವನಿಗೆ, ಅವನೇನು ಮಾಡ್ತಾನೆ, ರಘುನಾಥ್ ರಾವ್ ನಾರಾಯಣ್ ರಾವ್ನ ಸಾಯಿಸ್ಬಿಡ್ತಾನೆ. ಓಕೆ, ರಘುನಾಥ್ ರಾವ್ ನಾರಾಯಣ್ ರಾವ್ನ ಸಾಯಿಸ್ತಾನೆ. ಯಾವಾಗ ನಾರಾಯಣ್ ರಾವ್ ಸತ್ತೋಗ್ತಾನೆ, ಅವನಿಗೆ ರಘುನಾಥ್ ರಾವ್ಗೆ ಸಾಯಿಸಿರೋನಿಗೆ ಗೊತ್ತಿಲ್ಲ ಅವನ ಹೆಂಡತಿ ಪ್ರೆಗ್ನೆಂಟ್ ಅಂತ. ಓಕೆ, ಅವನಿಗೆ ಮಗ ಹುಡ್ತಾನೆ. ಆ ಮಗನ ಹೆಸರು ಸವೈ ಮಾಧವರಾವ್. ಓಕೆ, ಸವೈ ಮಾಧವರಾವ್ ಇವನ್ನ ನೆಕ್ಸ್ಟ್ ಪೇಶ್ವಾ ಮಾಡ್ತಾರೆ. ಇವಾಗ ಇನ್ನೂ ರಘುನಾಥ್ ರಾವ್ ವೆಯ್ಟ್ ಮಾಡ್ತಿದ್ದಾನೆ. ನಾರಾಯಣ್ ರಾವ್ ಸತ್ತರೆ ನೆಕ್ಸ್ಟ್ ಪೇಶ್ವಾ ಇವನಾಗ್ತಾನೆ ಅಂತ ಇವನು ಅನ್ಕೊಂಡಿದ್ದ. ಬಟ್ ಆದರೆ ಅವನ್ನ ಪೇಶ್ವಾ ಮಾಡಿಲ್ಲ. ಆ ಚಿಕ್ಕ ಮಗುನ ಪೇಶ್ವಾ ಮಾಡಿದ್ರು. ಬಟ್ ಆದರೆ ಅವ್ನು ಚಿಕ್ಕ ಮಗು ಅಲ್ವಾ. ಇವನ ಪರವಾಗಿ ಸವೈ ಮಾಧವರಾವ್ ಪರವಾಗಿ ನಾನಾ ಫಡ್ನವೀಸ್ ಆಳ್ವಿಕೆ ಮಾಡ್ತಿದ್ದ. ಹಾಗಾದರೆ ನಾನಾ ಫಡ್ನವೀಸ್ ಯಾರು? ನಾನಾ ಫಡ್ನವೀಸ್ ಚೀಫ್ ಆಫ್ ಆಲ್ ದಿ ಸ್ಟೇಟ್ಸ್. ಈ 12 ಸ್ಟೇಟ್ಸ್ಗೆ ಚೀಫು ನಾನಾ ಫಡ್ನವೀಸ್. ಓಕೆ, ಈ 12 ಸ್ಟೇಟ್ಗೆ ಚೀಫು. ನಾವು ಚೀಫ್ ಅಂತೀವಿ, ಅವರು ಅದನ್ನು ಬಾರಾಬಾಯ್ ಅಂತಿದ್ರು. ಓಕೆ, ಬಾರಾಬಾಯ್ ಅಂದರೆ ಚೀಫ್ ಆಫ್ 12 ಸ್ಟೇಟ್ಸ್. ಯಾರು ಬಾರಾಬಾಯ್ ಆಗಿದ್ರು? ನಾನಾ ಫಡ್ನವೀಸ್ ಸವೈ ಮಾಧವರಾವ್ನ ಪೇಶ್ವಾ ಮಾಡಿ ಅವನ ಪರವಾಗಿ ನಾನಾ ಫಡ್ನವೀಸ್ ಆಳ್ವಿಕೆ ಮಾಡ್ತಿದ್ದ. ಯಾವಾಗ ರಘುನಾಥ್ ರಾವ್ಗೆ ವೆಯ್ಟ್ ಮಾಡಿ ಸಾಕಾಗಿ ನಾರಾಯಣ್ ರಾವ್ನ ಸಾಯಿಸಿದ್ಮೇಲೆ ಅವನು ಪೇಶ್ವಾ ಆಗಿಲ್ವೋ, ಆವಾಗ ಅವನೇನು ಮಾಡ್ದ, ಬ್ರಿಟಿಷರ ಹತ್ರ ಏನಕ್ಕೆ ಹೋದ? ಅವ್ನಿಗೆ ಹೆಲ್ಪ್ಗೋಸ್ಕರ ಹೋದ. ನಾನು ಪೇಶ್ವಾ ಆಗಬೇಕು, ನನಗೆ ಹೆಲ್ಪ್ ಮಾಡಿ ಅಂತ ಹೋದ. ಆವಾಗ ಸ್ಟಾರ್ಟ್ ಆಯಿತು ಆಂಗ್ಲೋ ಮರಾಠಾ ವಾರ್. ಏನಾಯಿತು ಅಂದರೆ, ಅವನು ಯಾವಾಗ ಬ್ರಿಟಿಷರ್ಸ್ನ ಅಪ್ರೋಚ್ ಆಗ್ತಾನೆ, ಅವರು ಟ್ರೀಟಿ ಆಫ್ ಸೂರತ್ನ ಮಾಡ್ಕೊತಾರೆ. ಟ್ರೀಟಿ ಆಫ್ ಸೂರತ್. ಓಕೆ, ಈ ಟ್ರೀಟಿ ಆಫ್ ಸೂರತ್ 1775 ಆಗುತ್ತೆ. ಟ್ರೀಟಿ ಆಫ್ ಸೂರತ್ತಲ್ಲಿ ಏನು ನಡೆಯುತ್ತೆ ಅಂದರೆ, 2500 ಸೋಲ್ಜರ್ಸ್ನ ಯಾರಿಗೆ? ರಘುನಾಥ್ ರಾವ್ಗೆ ಕೊಡ್ತಾರೆ ಫೈಟ್ ಮಾಡೋದಕ್ಕೆ. ಇನ್ ರಿಟರ್ನ್ ಇವ್ರು ಏನು ಇಸ್ಕೊಳ್ತಾರೆ ಅಂದರೆ, ಬೆಸಿನ್ ಆ್ಯಂಡ್ ಸಾಲ್ಸೆಟ್ ಪೋರ್ಟ್ಸ್ನ ಎರಡನ್ನೂ ಅವರಿಗೆ ಬರ್ಸ್ಕೊಳ್ತಾರೆ. ಇಲ್ಲಿ ಬೆಸಿನ್, ಇಲ್ಲಿ ಸಾಲ್ಸೆಟ್ ಪೋರ್ಟ್ಸ್ ಬರುತ್ತೆ. ಈ 2 ಕೋಸ್ಟಲ್ ಏರಿಯಾಸಲ್ಲಿರೋ ಪೋರ್ಟ್ಸ್ನ ಅವ್ರು ಬರ್ಸ್ಕೊಳ್ತಾರೆ ಬ್ರಿಟಿಷರು. ಸೊ ಯಾಕೆ ಅವರು ಕೋಸ್ಟಲ್ ಏರಿಯಾಸ್ನ ಟಾರ್ಗೆಟ್ ಮಾಡ್ತಿದ್ರು ಅಂದರೆ, ಅವರು ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ ಅಂದರೆ ಕೋಸ್ಟಲ್ ಏರಿಯಾಸ್ನ ಟಾರ್ಗೆಟ್ ಮಾಡ್ತಿದ್ರು. ಸೊ ಬೆಸಿನ್ ಆ್ಯಂಡ್ ಸಾಲ್ಸೆಟ್ನ ಬರ್ಸ್ಕೊಂಡಾದ್ಮೇಲೆ ಇಮಿಡಿಯೇಟ್ 1 ಇಯರ್ಗೆ ಏನು ಮಾಡಿದ್ರು, ಟ್ರೀಟಿ ಆಫ್ ಸೂರತ್ನ ರದ್ದು ಮಾಡಿ ಟ್ರೀಟಿ ಆಫ್ ಪುರಂದರ್ ಮಾಡ್ಕೊಂಡ್ರು. ಟ್ರೀಟಿ ಆಫ್ ಪುರಂದರಲ್ಲಿ ಏನಾಗುತ್ತೆ ಅಂದರೆ, 2500 ಸೋಲ್ಜರ್ಸ್ ಅವ್ರು ಏನು ಕಳಿಸಿದ್ರು, ಅವ್ರ ಅಂದರೆ ರಘುನಾಥ್ ರಾವ್
ಅವ್ರ ಜೊತೆ ಏನು ಫೈಟ್ ಮಾಡೋದಕ್ಕೆ ಕಳಿಸಿದ್ರು, ನೀನೇನು ಫೈಟ್ ಮಾಡೋ ಅವಶ್ಯಕತೆ ಇಲ್ಲ, ನೀನು ನಾವು ಹೇಳ್ದಂಗೆ ಕೇಳ್ಕೊಂಡಿರು ಸಾಕು, ನಾವು ನಿಮಗೆ ಪೆನ್ಷನ್ ಕೊಡ್ತೀವಿ ಅಂತ ಟ್ರೀಟಿ ಆಫ್ ಪುರಂದರ್ ಮಾಡಿಸ್ಕೊಂಡ್ರು. ಓಕೆ, ಟ್ರೀಟಿ ಆಫ್ ಪುರಂದರಲ್ಲಿ ಏನು ಮಾಡಿದ್ರು, ಪೆನ್ಷನ್ನ ಪ್ರಾಮಿಸ್ ಮಾಡಿದ್ರು ರಘುನಾಥ್ ರಾವ್ಗೆ. ಅವಾಗ ರಘುನಾಥ್ ರಾವ್ಗೆ ಫುಲ್ ಅಪ್ಸೆಟ್ ಆಯಿತು. ಅವ್ನು ಪೇಶ್ವಾ ಆಗ್ತೀನಿ ಅಂತ ತಾನೇ ಅವ್ನು ಹೋಗಿದ್ದ ಬ್ರಿಟಿಷರ ಹತ್ರ. ಇವಾಗ ಏನಾಯಿತು, ಅವನಿಗೆ ಪೆನ್ಷನ್ ಕೊಟ್ಟು ಸೈಡಿಗೆ ಕುಂಡಿಸಿದ್ರು ಬ್ರಿಟಿಷರು. ಅವಾಗ ಅವನೇನು ಮಾಡ್ದ, ಅವಾಗ ಮರಾಠ ಸ್ಟಾರ್ಟ್ ಮಾಡಿದ್ರು ಬ್ರಿಟಿಷವ್ರ ಜೊತೆ ಫೈಟ್. ಸೊ ಅದು 1775 ಸ್ಟಾರ್ಟ್ ಆಯಿತು ಆಂಗ್ಲೋ ಮರಾಠ ವಾರ್. ಯಾವಾಗ ಆಂಗ್ಲೋ ಮರಾಠ ವಾರ್ ಸ್ಟಾರ್ಟ್ ಆಯಿತು, ಇನಿಷಿಯಲ್ ಆಗಿ ಅವರು ಗೆಲ್ತಾರೆ. ಹೆಂಗೆ ಗೆಲ್ತಾರೆ ಅಂದರೆ, ಇನಿಷಿಯಲ್ ಆಗಿ ಬ್ರಿಟಿಷರ್ಸ್ನ ಡಿಫೀಟ್ ಮಾಡ್ತಾರೆ. ಹೆಂಗೆ ಅಂದರೆ, ತುಂಬ ಟ್ರಿಕ್ಸ್ನ ಯೂಸ್ ಮಾಡ್ತಾರೆ. ಬಾವಿಸಲ್ಲೆಲ್ಲ ಪಾಯ್ಸನ್ ಹಾಕ್ತಾರೆ. ಅಲ್ಲಿ ಆ ವೆಲ್ಸ್ ಪಾಯ್ಸನ್ಸ್ ಮಾಡಿದಾಗ ಅಲ್ಲಿ ವಾಟರ್ ಕುಡಿದಿರೋ ಅಂಥ ಬ್ರಿಟಿಷ್ ಸೋಲ್ಜರ್ಸ್ ಎಲ್ಲ ಸತ್ತೋಗ್ತಾರೆ. ಸೊ ಏನೋ ಎಲ್ಲ ಪ್ಲ್ಯಾಂಡ್ ಆಗಿ ಬ್ರಿಟಿಷರ್ಸ್ನ ಸೋಲಿಸ್ತಾರೆ. ಓಕೆ, ಬ್ರಿಟಿಷರ್ಸ್ನ ಯಾವಾಗ ಸೋಲಿಸ್ತಾರೆ ಆವಾಗ ಟ್ರೀಟಿ ಆಫ್ ವ್ಯಾಡ್ಗನ್ನ ಮಾಡಿಕೊಡ್ತಾರೆ. ಟ್ರೀಟಿ ಆಫ್ ವ್ಯಾಡ್ಗನ್ ಇಲ್ಲಿ ಏನಾಗುತ್ತೆ ಅಂದರೆ, ಬ್ರಿಟಿಷರ್ಸ್ನ ಡಿಫೀಟ್ ಮಾಡ್ತಾರೆ. ವ್ಯಾಡ್ಗನಲ್ಲಿ, ಟ್ರೀಟಿ ಆಫ್ ವ್ಯಾಡ್ಗನಲ್ಲಿ ಏನಾಗುತ್ತೆ ಅಂದರೆ, ಅವ್ರೇನು ರಘುನಾಥ್ ರಾವಿಂದ ಬಸ್ಸಿನ ಸಾಲ್ಸಿಟ್ನ ಬರ್ಸ್ಕೊಂಡಿರ್ತಾರೆ, ಅದನ್ನು ರಿಟರ್ನ್ ಮಾಡಬೇಕು ಅಂತ ಇರುತ್ತೆ. ಸೊ ಬ್ರಿಟಿಷರ್ಸ್ ರಿಟರ್ನ್ ಮಾಡ್ತಾರೆ, ಡಿಫೀಟ್ ಆಗ್ತಾರೆ, ಹೊರಟೋಗ್ತಾರೆ ಅವ್ರ ಪಾಡಿಗೆ. ಆಮೇಲೆ ಏನಾಗುತ್ತೆ, ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾರನ್ ಆಸ್ಟಿಂಗ್ ಅವನು ಟ್ರೀಟಿ ಆಫ್ ವ್ಯಾಡ್ಗನ್ನ ರಿಜೆಕ್ಟ್ ಮಾಡ್ತಾನೆ. ರಿಜೆಕ್ಟ್ ಮಾಡಿ ಲಾರ್ಜ್ ನಂಬರ್ ಆಫ್ ಫೋರ್ಸಸ್ನ ಕಳಿಸಿ ಮರಾಠಾಸ್ನ ಡಿಫೀಟ್ ಮಾಡಿ ಸಾಲಾಬಾಯ್ ಅಗ್ರಿಮೆಂಟ್ ಮಾಡಿಸ್ಕೊಳ್ತಾನೆ. ಈ ಟ್ರೀಟಿ ಆಫ್ ಸಾಲಾಬಾಯ್ ಅಂತೀವಿ ಅಥವಾ ಸಾಲಾಬಾಯ್ ಅಗ್ರಿಮೆಂಟ್ 1782 ಅಲ್ಲಿ ಸಾಲಾಬಾಯ್ ಅಗ್ರಿಮೆಂಟ್ ಮಾಡಿಸ್ಕೊಳ್ತಾನೆ. ಓಕೆ, ಸೊ ಇಲ್ಲಿಗೆ ಸಾಲಾಬಾಯ್ ಅಗ್ರಿಮೆಂಟ್ ಇಸ್ ಅ ಎಂಡ್ ಆಫ್ ಫಸ್ಟ್ ಆಂಗ್ಲೋ ಮರಾಠ ವಾರ್. ಓಕೆ, ಇಲ್ಲಿ ಎಂಡ್ ಆಗುತ್ತೆ. ರಘುನಾಥ್ ರಾವ್ನ ಏನು ಪೆನ್ಷನ್ ಕೊಟ್ಟು ಸೈಡ್ಗೆ ಇಟ್ಟಿರ್ತಾರೆ, ಅವ್ನು ಹಂಗೆ ಇರ್ತಾನೆ, ಪೆನ್ಷನ್ ತೊಗೊಂಡಿರ್ತಾನೆ. ಸವಾಯಿ ಮಾಧವರಾವ್ ಪೇಶ್ವಾ ಆಗಿರ್ತಾನೆ. ಒಂದು ಏಜ್ ಆದಮೇಲೆ ಅವನು ಒಂದು 8 years ಏನೋ ಇರ್ತಾನೆ. 8 years 9 years ಆದಮೇಲೆ ಅವ್ನಿಗೆ ಯಾವಾಗ ಬುದ್ಧಿ ಬರುತ್ತೆ, ಇದನ್ನೆಲ್ಲ ನೋಡಿ ಕ್ಲಮ್ಸಿ ಅನಿಸಿ ಅವನಿಗೆ ಬೇಸರ ಆಗಿ ಅವನು ಸೂಸೈಡ್ ಮಾಡ್ಕೊಳ್ತಾನೆ. ಅವನು ಯಾವಾಗ ಸೂಸೈಡ್ ಮಾಡ್ಕೊಳ್ತಾನೆ, ಫಸ್ಟ್ ಆಂಗ್ಲೋ ಮರಾಠ ವಾರ ಆದಮೇಲೆ ಸವಾಯಿ ಮಾಧವರಾವೇ ಪೇಶ್ವಾ, ಅದಾದಮೇಲೆ ರಘುನಾಥ್ ರಾವ್ ಪೇಶ್ವಾ ಆಗ್ತಾನೆ. ಓಕೆ, ಸೊ ಪೇಶ್ವಾ ಆಗಬೇಕು ಅನ್ನೋ ಒಂದು ಆಸೆ ರಘುನಾಥ್ ರಾವ್ಗೆ ಈಡೇರಿತು. ಸೊ ಬಟ್ ಆದರೆ ರಘುನಾಥ್ ರಾವ್ 1 year ಮಾತ್ರ ಪೇಶ್ವಾ ಆಗಿರ್ತಾನೆ. ನೆಕ್ಸ್ಟ್ ಇಯರ್ ಅವನು ಸತ್ತೋಗ್ತಾನೆ. ಓಕೆ, ನೆಕ್ಸ್ಟ್ ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಫಸ್ಟ್ ಆಂಗ್ಲೋ ಮರಾಠ ವಾರ್ ಆದಮೇಲೆ ಸವಾಯಿ ಮಾಧವರಾವ್ ಪೇಶ್ವಾ ಆಗಿರ್ತಾನೆ. ಅವನು ಯಾವಾಗ ಸಾಯ್ತಾನೆ ಆವಾಗ ರಘುನಾಥ್ ರಾವ್ ಪೇಶ್ವಾ ಆಗ್ತಾನೆ. ಓಕೆನಾ? ಓಕೆ, ನೆಕ್ಸ್ಟ್ 1782 ಅಲ್ಲಿ ಏನು ಸಾಲಾಬಾಯ್ ಅಗ್ರಿಮೆಂಟ್ ಆರ್ ಟ್ರೀಟಿ ಆಫ್ ಸಾಲಾಬಾಯ್ ಅಗ್ರಿಮೆಂಟ್ ಆಗಿರುತ್ತೋ ಅದಾದಮೇಲೆ ವಾರನ್ ಆಸ್ಟಿಂಗ್ ಗವರ್ನರ್ ಜನರಲ್ ಆಗಿ ಬಿಡ್ತಾನೆ. ಅದಾದಮೇಲೆ ಲಾರ್ಡ್ ವೆಲ್ಸ್ಲೆ ಬರ್ತಾನೆ, ಗವರ್ನರ್ ಜನರಲ್ ಆಗಿ ಲಾರ್ಡ್ ವೆಲ್ಸ್ಲೆ ಬರ್ತಾನೆ. ಅವನು ಬಂದಾಗ ಸಬ್ಸಿಡರಿ ಅಲೈನ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಹಾಗಾದರೆ ಸಬ್ಸಿಡರಿ ಅಲೈನ್ಸ್ ಅಂದರೆ ಏನು, ಇದರಲ್ಲಿ ಏನೇನು ಕಂಡೀಷನ್ಸ್ ಇರ್ತವೆ ಅಂದರೆ, ಫಸ್ಟು ಪ್ರೆಸೆನ್ಸ್ ಆಫ್ ಬ್ರಿಟಿಷ್ ಮಿಲಿಟ್ರಿ ಪ್ರೆಸೆನ್ಸ್. ಏನಂದರೆ, ಈ ಇಂಡಿಯನ್ ಕಿಂಗ್ಸ್ ಏನಿರ್ತಾರೆ ಅವರ ಒಂದು ಟೆರಿಟರಿ, ಅವರ ಒಂದು ಜಾಗದಲ್ಲಿ ಬ್ರಿಟಿಷ್ ಮಿಲಿಟ್ರಿನ ಇಟ್ಕೊಳ್ಬೇಕು ಅಂತ ಇರುತ್ತೆ. ಸೊ ಪ್ರೆಸೆನ್ಸ್ ಆಫ್ ಬ್ರಿಟಿಷ್ ಮಿಲಿಟ್ರಿ ಇನ್ ದೇರ್ ಇಂಡಿಯನ್ ಕಿಂಗ್ಡಮ್ಸ್. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಏನು ಇಂಡಿಯನ್ ಕಿಂಗ್ಸ್ ಬ್ರಿಟಿಷ್ ಮಿಲಿಟ್ರಿನ ಅವ್ರ ಏರಿಯಾದಲ್ಲಿ ಇಟ್ಕೊಂಡಿರ್ತಾರೋ ಅವರ ಒಂದು ಸ್ಯಾಲ್ರೀಸು ಮೈಂಟೆನೆನ್ಸ್ ಏನಿರುತ್ತೆ ಆ ಫೈನಾನ್ಷಿಯಲ್ ಬರ್ಡನ್ ಎಲ್ಲ ಇಂಡಿಯನ್ ಕಿಂಗ್ಸೇ ಅವ್ರ ತಲೆ ಮೇಲೆ ಹಾಕ್ಕೊಳ್ಬೇಕು ಅನ್ನೋದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಬ್ರಿಟಿಷವ್ರು ಯಾರಾದರೂ ಒಬ್ಬರು ಇಂಡಿಯನ್ ಕಿಂಗ್ಸ್ ಕೋರ್ಟಲ್ಲಿ ಕೆಲಸ ಮಾಡಬೇಕು ಅಂತ. ಓಕೆ, ಬ್ರಿಟಿಷ್ ರೆಸಿಡೆಂಟ್ must permanently stay in the king's court. ಓಕೆ, ಪರ್ಮನೆಂಟ್ ಆಗಿ ಒಬ್ಬ ಕಿಂಗ್ಸ್ ಕೋರ್ಟಲ್ಲಿ ಇರಲೇಬೇಕು ಅನ್ನೋದೊಂದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನು, ಫಾರಿನ್ ಕಂಟ್ರೋಲ್. ಯಾರೇ ಆಗಲಿ ಇವಾಗ ಬ್ರಿಟನ್ಸ್ ಬಿಟ್ಟು ಬೇರೆ ಫಾರಿನವ್ರು ಯಾರಾದರೂ ಆಗಲಿ
ಇಂಡಿಯನ್ ಕಿಂಗ್ಸ್ ಕೋರ್ಟಲ್ಲಿ ವರ್ಕ್ ಮಾಡಬೇಕು ಅಂದರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತಂದರೆ ಬ್ರಿಟಿಷ್ ಅವ್ರ ಪರ್ಮಿಷನ್ ಇರಬೇಕು ಅಂತ. ಓಕೆ, ನೋ ಅದರ್ ಯುರೋಪಿಯನ್ ಕ್ಯಾನ್ ಬಿ ಅಪಾಯಿಂಟೆಡ್ ಟು ದ ಸರ್ವಿಸ್ ವಿತೌಟ್ ಬ್ರಿಟಿಷ್ ಪರ್ಮಿಷನ್. ಅವರ ಪರ್ಮಿಷನ್ ಇಲ್ಲದೆ ಯಾರೂ ತಗೊಳ್ಬಾರ್ದು ಕೆಲಸಕ್ಕೆ ಅಂತ 4th ಪಾಯಿಂಟ್. ಹಾಗಾದರೆ 5th ಪಾಯಿಂಟ್ ಏನು? 5th ಪಾಯಿಂಟ್, ಏನೇ ಒಂದು ಟ್ರೀಟೀಸ್ ಆಗಿರಲಿ, ಏನೇ ಒಂದು ನೆಗೋಸಿಯೇಷನ್ಸ್ ಮಾತುಕತೆ ಆಗಿರಲಿ ಬಿಟ್ವೀನ್ ದ ಸ್ಟೇಟ್ಸ್ ಆರ್ ಎನಿ ಅದರ್ ಫಾರಿನ್ ಕಂಟ್ರೀಸ್, ಅಂದರೆ ಇಂಡಿಯನ್ ಕಿಂಗ್ಸು ಬೇರೆ ಫಾರಿನ್ ಕಂಟ್ರೀಸ್ ಅವ್ರ ಜೊತೆ ಏನಾದರೂ ಟ್ರೀಟಿ ಮಾಡ್ಕೊಬೇಕಂದ್ರು, ಏನಾದರೂ ಅಗ್ರಿಮೆಂಟ್ ಮಾಡ್ಕೊಬೇಕಂದ್ರು, ಅಥವಾ ಇಂಡಿಯನ್ಸ್ ಸ್ಟೇಟಲ್ಲಿ ಇಬ್ಬರು ಲೈಕ್ ಮರಾಠಾಸ್ ಮೊಘಲ್ಸ್ ಆಗಿರ್ಬೋದು, ಮರಾಠಾಸ್ ನಿಜಾಮ್ಸ್ ಆಗಿರ್ಬೋದು, ಯಾರಾದರೂ ಆಗಲಿ ನೆಗೋಸಿಯೇಷನ್ಸ್ ಮಾತುಕತೆ ಆಗಲಿ ಅಗ್ರಿಮೆಂಟ್ಸ್ ಆಗಲಿ ಏನೇ ಮಾಡಿಕೊಂಡ್ರು ಕೂಡ ಬ್ರಿಟಿಷರ್ಸ್ನ ಗವರ್ನರ್ ಜನರಲ್ ಪರ್ಮಿಷನ್ ಇರಬೇಕು, ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಪರ್ಮಿಷನ್ ಇರಬೇಕು ಅನ್ನೋದು 5th ಪಾಯಿಂಟ್. ಈ ಎಲ್ಲ ಪಾಯಿಂಟ್ಸು ಸಬ್ಸಿಡಿಯರಿ ಅಲಯನ್ಸಲ್ಲಿ ಇತ್ತು. ಸೊ ಹಾಗಾದರೆ ಸಬ್ಸಿಡಿಯರಿ ಅಲಯನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ಯಾರು? ಲಾರ್ಡ್ ವೆಲ್ಸ್ಲೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೆಕ್ಸ್ಟ್, ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್. ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ನಾನು ಹೇಳ್ದಾಗೆ ಫಸ್ಟು ಸವಾಯಿ ಮಾಧವರಾವ್ ಸತ್ತ ಮೇಲೆ ರಘುನಾಥ್ ರಾವ್ ಪೇಶ್ವ ಆಗಿರ್ತಾನೆ. ರಘುನಾಥ್ ರಾವ್ ಪೇಶ್ವ 1 year ಅಷ್ಟೇ ಆಗ್ತಾನೆ, 1 year ಅಷ್ಟೇ. ಅದಾದಮೇಲೆ ಅವನು ಸತ್ತೋಗ್ತಾನೆ. ಅವನು ಸತ್ತೋದ್ಮೇಲೆ ರಘುನಾಥ್ ರಾವ್ ಮಗ ಬಾಜಿರಾವ್ 2. ಓಕೆ, ಬಾಜಿರಾವ್ 2 ಪೇಶ್ವ ಆಗಿರ್ತಾನೆ. ಓಕೆನಾ, ಬಾಜಿರಾವ್ 2 ಪೇಶ್ವ ಆಗಿರ್ತಾನೆ. 1800s ನಾನಾ ಫಡ್ನವೀಸ್ ಸತ್ತೋಗ್ತಾನೆ. ಯಾವಾಗ 1800s ನಾನಾ ಫಡ್ನವೀಸ್ ಸತ್ತೋಗ್ತಾನೋ, ನಾನಾ ಫಡ್ನವೀಸ್ ಯಾರು? ಚೀಫ್ ಆಫ್ 12 states. ಓಕೆ, ನಾನಾ ಫಡ್ನವೀಸ್ ಯಾವಾಗ ಸತ್ತೋಗ್ತಾನೋ ಆವಾಗ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗುತ್ತೆ. ಸೊ ಅವ್ರು ಎಲ್ಲ ಫ್ಯಾಮಿಲೀಸ್ ಅವ್ರಿಗವರೇ ಕಿತ್ತಾಡ್ತಿರ್ತಾರೆ ಪೇಶ್ವಾಶಿಪ್ಗೋಸ್ಕರ. ಪೇಶ್ವಾ ಅನ್ನೋ ಪವರ್ ಬೇಕು ಅನ್ನೋದಕ್ಕೋಸ್ಕರ ಅವರವರೇ ಕಿತ್ತಾಡ್ತಿರ್ತಾರೆ. ಸೊ ಏನಾಯಿತು, 1800s ನಾನಾ ಫಡ್ನವೀಸ್ ಸತ್ತ ಮೇಲೆ ಬಾಜಿರಾವ್ 2 ಪೇಶ್ವಾ ಆಗಿರ್ತಾನೆ. ಪೇಶ್ವಾ ಆಗಿದ್ರೆ ಏನಾಗುತ್ತೆ, ಹೋಲ್ಕರ್ ಫ್ಯಾಮಿಲಿಯಲ್ಲಿ ಯಶವಂತ್ ರಾವ್ ಆಳ್ವಿಕೆ ಮಾಡ್ತಿರ್ತಾನೆ. ಹೋಲ್ಕರ್ ಫ್ಯಾಮಿಲಿಯಿಂದ ಯಶವಂತ್ ರಾವ್ ಆಳ್ವಿಕೆ ಮಾಡ್ತಿರ್ತಾನೆ. ನೆಕ್ಸ್ಟ್ ಸ್ಕಿಂಡಿಯಾಯಿಂದ ದೌಲತ್ ರಾವ್ ಆಳ್ವಿಕೆ ಮಾಡ್ತಿರ್ತಾನೆ. ಇವರಿಬ್ಬರಿಗೂ ಕೂಡ ಪೇಶ್ವಾ ಆಗಬೇಕು, ಇವನ್ ಸೀಟ್ ಮೇಲೆ ಕಣ್ಣಿರುತ್ತೆ, ಅವರಿಬ್ಬರಿಗೂ ಕೂಡ ಪೇಶ್ವಾ ಆಗಬೇಕು ಅನ್ನೋದಿರುತ್ತೆ. ಸೊ ಈ ಬಾಜಿರಾವ್ ಏನು ಮಾಡ್ತಾನೆ, ಎಲ್ಲಿ ಇವನು ಪೇಶ್ವಾಶಿಪ್ ಹೋಗುತ್ತೋ ಅಂತ ಅವನು ಅಗೇನ್ ಅವರ ತಂದೆ ರಘುನಾಥ್ ರಾವ್ ಏನು ತಪ್ಪು ಮಾಡಿದ್ದ ಅದೇ ತಪ್ಪನ್ನ ಇವನು ಮಾಡ್ತಾನೆ. ಏನು ಮಾಡ್ತಾನೆ, ಬ್ರಿಟಿಷರ್ಸ್ ಹತ್ರ ಹೋಗಿ ಹೆಲ್ಪ್ ಕೇಳ್ತಾನೆ. ಸೊ ಆವಾಗ ಏನಾಗುತ್ತೆ, ಇವನು ಟ್ರೀಟಿ ಆಫ್ ಬಸೀನ್ ಮಾಡ್ಕೊಳ್ತಾನೆ. ಟ್ರೀಟಿ ಆಫ್ ಬಸೀನ್ ಏನಂದರೆ, ಈ ಆಕ್ಸೆಪ್ಟೆಡ್ ಪೇಶ್ವಾ ಯಾರು, ಬಾಜಿರಾವ್ 2, ಬಾಲಾಜಿ ಬಾಜಿರಾವ್ 2 ಆಕ್ಸೆಪ್ಟೆಡ್ ದ ಸಬ್ಸಿಡರಿ ಅಲಯನ್ಸ್. ಅವನು ಸಬ್ಸಿಡಿಯರಿ ಅಲಯನ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾನೆ. ಸೊ ನಾನು ಏನು 5 ಕಂಡೀಷನ್ಸ್ ಹೇಳ್ದೆ ಅದು ಸಬ್ಸಿಡರಿ ಅಲಯನ್ಸಲ್ಲಿ ಇರೋದು, ಅಂತಹ ಸಬ್ಸಿಡರಿ ಅಲಯನ್ಸ್ಗೆ ಬಾಜಿರಾವ್ 2 ಸೈನ್ ಹಾಕಿ ಒಪ್ಕೊಳ್ತಾನೆ, ಆಕ್ಸೆಪ್ಟ್ ಮಾಡ್ಕೊಳ್ತಾನೆ. ಇದು ಟ್ರೀಟಿ ಆಫ್ ಬಸೀನ್. ಯಾವಾಗ ಅವನು ಆಕ್ಸೆಪ್ಟ್ ಮಾಡ್ಕೊಳ್ತಾನೆ ಆವಾಗ ಪೇಶ್ವಾ ಆಕ್ಸೆಪ್ಟ್ ಮಾಡ್ತಾನೆ. ಬಟ್ ಬೇರೆ ಫ್ಯಾಮಿಲೀಸ್ ಇರ್ತಾರಲ್ವಾ, ಹೋಲ್ಕರ್, ಸ್ಕಿಂಡಿಯಾ ಮತ್ತು ಬೋನ್ಸ್ಲೆ ಫ್ಯಾಮಿಲೀಸ್, ಇವ್ರಿಗೆಲ್ಲ ಆಗಲ್ಲ. ಅವ್ರು ಏನು ಮಾಡ್ತಾರೆ, ಅಗೇನೆಸ್ಟ್ ಬ್ರಿಟಿಷ್ ವಾರ್ ಸ್ಟಾರ್ಟ್ ಮಾಡ್ತಾರೆ. ಅದು ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್. ಯಾಕೆ ಸ್ಟಾರ್ಟ್ ಆಗುತ್ತೆ, ಬಾಜಿರಾವ್ 2 ಮಾಡಿರೋ ಕೆಲಸ ಬೇರೆ ಮಿಕ್ಕಿದ ಫ್ಯಾಮಿಲೀಸ್ಗೆ ಇಷ್ಟ ಆಗದೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ವಾರ್. ಓಕೆ, ನೆಕ್ಸ್ಟ್ ಆಲ್ಮೋಸ್ಟ್ ಅವನು ಇವಾಗ ಯಾರು ಗವರ್ನರ್ ಜನರಲ್ ಆಗಿರೋದು, ಲಾರ್ಡ್ ವೆನ್ಸ್ಲೆ. ಈ ಲಾರ್ಡ್ ವೆನ್ಸ್ಲೆ ಆಲ್ಮೋಸ್ಟ್ ಮರಾಠಾ ಇವ್ರ ಫ್ಯಾಮಿಲೀಸ್ನ, ಕಿಂಗ್ಸ್ನ ಆಲ್ಮೋಸ್ಟ್ ಡಿಫೀಟ್ ಮಾಡ್ತಾನೆ. ಬಟ್ ಆದರೆ ಇನ್ನೂ ಕೆಲವೊಂದು ಜನ ಇರ್ತಾರೆ, ಆಲ್ಮೋಸ್ಟ್ ಡಿಫೀಟ್ ಮಾಡ್ತಾನೆ. ಬಟ್ ಆದರೆ ಇಲ್ಲೇನಾಗುತ್ತೆ, ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಯಾರಿಗೆ, ಈ ವಾರ್ಸಿಂದ ಬ್ರಿಟಿಷರ್ಸ್ಗೆ ಫೈನಾನ್ಷಿಯಲ್ ಬರ್ಡನ್ ಸ್ಟಾರ್ಟ್ ಆಗುತ್ತೆ. ಫೈನಾನ್ಷಿಯಲ್ ಬರ್ಡನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಲಾರ್ಡ್ ವೆನ್ಸ್ಲೆಗೆ ಕ್ರಿಟಿಸಿಸಮ್ಸ್ ಬರುತ್ತೆ ಕಂಪನಿಯಿಂದ. ನೀನು ಏನು ಮಾಡ್ತಿದ್ಯಾ, ಇಷ್ಟೊಂದು ಖರ್ಚಾಗ್ತಿದ್ಯಾ ಅಲ್ಲ, ವಾರ್ಗಳಿಂದ ಇಷ್ಟೊಂದು ಖರ್ಚು ಮಾಡ್ತಿದ್ಯಾ, ನಿನಗೆ ಒಂದ್ಸರಿ ಅವ್ರನ್ನ ಡಿಫೀಟ್ ಮಾಡೋಕ್ಕಾಗ್ತಿಲ್ಲ, ನಿನ್ನ ಪ್ಲಾನಿಂಗ್ ಸರಿ ಇಲ್ಲ, ನಿನ್ನ ಪಾಲಿಸೀಸ್ ಸರಿ ಇಲ್ಲ ಅಂತ ಕಂಪ್ನಿಯವ್ರು ಯಾವಾಗ ಕ್ರಿಟಿಸಿಸಮ್ ಸ್ಟಾರ್ಟ್ ಮಾಡ್ತಾರೆ, ಅವನು 1805 ರಿಸೈನ್ ಮಾಡಿ ಇಂಗ್ಲೆಂಡ್ಗೆ ರಿಟರ್ನ್ ಆಗಿಬಿಡ್ತಾನೆ. ಅವನು 1805 ಯಾವಾಗ ರಿಸೈನ್ ಮಾಡಿ ಇಂಗ್ಲೆಂಡ್ಗೆ ರಿಟರ್ನ್ ಆಗ್ತಾನೆ, ಆವಾಗ ಸ್ವಲ್ಪ ವಾರ್ಸ್ ಎಲ್ಲ ಏನಿರಲ್ಲ, ಸ್ವಲ್ಪ ಪ್ರಶಾಂತವಾಗಿರುತ್ತೆ. ಅದಾದಮೇಲೆ
ಈ ಸಬ್ಸಿಡಿಯರಿ ಅಲೈನ್ಸ್ನ ಏನು ಒಪ್ಕೊಂಡಿದ್ದ ಬಾಜಿರಾವ್ ಟು ಅದು ಹಂಗೆ ಕಂಟಿನ್ಯೂ ಆಗ್ತಿರುತ್ತೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬಾಜಿರಾವ್ ಟೂಗೆ ಅನಿಸುತ್ತೆ ನಾನು ಮಾಡಿದ ತಪ್ಪು, ಈ ಸಬ್ಸಿಡಿಯರಿ ಅಲೈನ್ಸ್ನ ನಾನು ಒಪ್ಕೊಳ್ಬಾರ್ದಿತ್ತು ಅಂತ. ಅವ್ನಿಗೆ ಯಾವಾಗ ಹಂಗೆ ಅನಿಸುತ್ತೆ ಅವನು ಬೇರೆ ಅವನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಿ, ಇಲ್ಲ ಇದು ಕರೆಕ್ಟ್ ಅಲ್ಲ, ನಾವು ಮತ್ತೆ ಬ್ರಿಟಿಷರ್ಸ್ ಜೊತೆ ಯುದ್ಧಕ್ಕೆ ಹೋಗೋಣ, ಇದು ಸ್ಟಾರ್ಟ್ ಮಾಡೋಣ, ವಾರ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಆಗ್ತಾರೆ. ಯಾವಾಗ ಹಂಗೆ ಡಿಸೈಡ್ ಆಗ್ತಾರೆ ಅವನು ಏನು ಮಾಡ್ತಾನೆ, ಪೇಶ್ವಾ ಬಾಜಿರಾವ್ ಟು ಆ ಬ್ರಿಟಿಷರ್ಸ್ನ ಒಂದು ರೆಸಿಡೆನ್ಸಿ ಮೇಲೆ ಅಟ್ಯಾಕ್ ಮಾಡಿ ಪೂನಾದಲ್ಲಿ ಅದನ್ನು ಬರ್ನ್ ಮಾಡಿಬಿಡ್ತಾನೆ. ಸೊ ಬ್ರಿಟಿಷ್ ರೆಸಿಡೆನ್ಸಿ ಏನಿರುತ್ತೆ ಪೂನಾದಲ್ಲಿ ಅಲ್ಲಿ ಹೋಗಿ ಅಂದರೆ ಆ ರೆಸಿಡೆನ್ಸಿನ ಬರ್ನ್ ಮಾಡ್ತಾನೆ. ಸೊ ಅಟ್ಯಾಕ್ ಮಾಡಿ ಯಾವಾಗ ಬರ್ನ್ ಮಾಡ್ತಾನೆ ಆವಾಗ ಆಂಗ್ಲೋ ಮರಾಠ ವಾರ್ 3 ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಗವರ್ನರ್ ಜನರಲ್ ಯಾರೂ ಇಲ್ಲ, ಆಂಗ್ಲೋ ಮರಾಠ ವಾರ್ 3 ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಬ್ರಿಟಿಷರ್ಸ್ ಆಲ್ಮೋಸ್ಟ್ ಎಲ್ಲರೂ ಡಿಫೀಟ್ ಮಾಡಿ ಅವ್ರ ಕೆಳಗಡೆ ತೊಗೊಂಡು ಎಲ್ಲರನ್ನೂ ಸಬ್ಸಿಡಿಯರಿ ಅಲೈನ್ಸ್ಗೆ ಒಪ್ಪಿಸಿ ಏನು ಮಾಡ್ತಾರೆ, ಪೇಶ್ವಾ ಅನ್ನೋದಕ್ಕೋಸ್ಕರ ಅಲ್ವಾ ನೀವು ಇಷ್ಟು ಕಿತ್ತಾಡ್ತಿದ್ದೀರಾ ಅಂತ ಪೇಶ್ವಾಶಿಪ್ನೇ ಅಬಾಲಿಷ್ ಮಾಡ್ತಾರೆ. ಸೊ ಥರ್ಡ್ ಆಂಗ್ಲೋ ಮರಾಠ ವಾರಲ್ಲಿ ಏನಾಗುತ್ತೆ, ಬ್ರಿಟಿಷರ್ಸ್ ಅಬಾಲಿಶ್ಡ್ ದ ಪೋಸ್ಟ್ ಆಫ್ ಪೇಶ್ವಾ ಅಂಡ್ ಗ್ರಾಂಟೆಡ್ ಬಾಜಿರಾವ್ ಟು ಎ ಪೆನ್ಷನ್ನ ಅವನಿಗೆ ಗ್ರಾಂಟ್ ಮಾಡಿ ಪೇಶ್ವಾಶಿಪ್ನ ತೆಗೆದಾಕ್ತಾರೆ, ಅಬಾಲಿಷ್ ಮಾಡ್ತಾರೆ. ಓಕೆ, ಸೊ ಆಂಗ್ಲೋ ಮರಾಠ ವಾರ್ 3 ಎಂಡಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಬ್ಸಿಡಿಯರಿ ಅಲೈನ್ಸ್ಗೆ ಒಪ್ಕೊಂಡಿದ್ರು, ಎಲ್ಲರೂ ಡಿಫೀಟ್ ಆಗಿದ್ರು ಬ್ರಿಟಿಷರ್ಸ್ನ ಕೈಯಲ್ಲಿ. ಸೊ ಹಾಗಾದರೆ ನೆಕ್ಸ್ಟ್, ಸೊ ಬ್ರಿಟಿಷರ್ಸ್ಗೆ ಏನು ಅಂದರೆ ಮರಾಠ ಕಿಂಗ್ಡಮ್ ತುಂಬ ದೊಡ್ಡದು. ಸೊ ಈ ಮರಾಠಾಸ್ನ ಸೋಲಿಸಿದ್ದಾದಮೇಲೆ ನೆಕ್ಸ್ಟು ಪಂಜಾಬಲ್ಲಿ 6 ಇರ್ತಾರೆ. ಯಾವಾಗ ರಂಜಿತ್ ಸಿಂಗ್ 6ನ ಎಂಪೈರ್ ಅವನು ಆ ಕಿಂಗ್ ಯಾವಾಗ ಸಾಯ್ತಾನೆ, ಅವನು ಸತ್ತೋದಾದ್ಮೇಲೆ ದ ಎಂಡ್ ಆಫ್ ರಂಜಿತ್ ಸಿಂಗ್ ಲೆಗಸಿ ಏನಾಗುತ್ತೆ, ಅವರಲ್ಲಿ ಒಂದು ಲೈಕ್ ನೆಕ್ಸ್ಟ್ ಯಾರು ಅನ್ನೋ ಒಂದು ಆಸೆ ಉಟ್ಕೊಳ್ಳುತ್ತೆ. ಅವರವರೇ ಕಿತ್ತಾಟ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಯಾರು 6 ಯಾವಾಗ ಪವರ್ಗೋಸ್ಕರ ಅವರವರೇ ಕಿತ್ತಾಟ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಗೇನ್ ಇಲ್ಲಿ ಕೂಡ ಬ್ರಿಟಿಷರ್ಸ್ ಎಂಟರ್ ಆಗಿ ಅವ್ರನ್ನ ಕೂಡ ಸಬ್ಸಿಡಿಯರಿ ಅಲೈನ್ಸ್ಗೆ ಒಪ್ಪಿಸಿ ಏನು ಮಾಡ್ತಾರೆ, ಅದನ್ನು ಕೂಡ ಆಕ್ರಮಿಸ್ಕೊಳ್ತಾರೆ. ಅದಾದಮೇಲೆ ಲಾರ್ಡ್ ಡೆಲೌಸಿ ಬರ್ತಾನೆ. ಲಾರ್ಡ್ ಡೆಲೌಸಿ ಇಸ್ ನೆಕ್ಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಮತ್ತೆ ಬರ್ತಾನೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಗವರ್ನರ್ ಜನರಲ್ ಬಂದು ಪಂಜಾಬ್ ಮರಾಠಾಸ್ ಎಲ್ಲರನ್ನೂ ಆರ್ಗನೈಸ್ ಲೈಕ್ ಲಾಸ್ಟ್ ಆಗಿ ಅದನ್ನೆಲ್ಲ ಸಬ್ಸಿಡಿಯರಿ ಅಲೈನ್ಸ್ ಎಲ್ಲ ಹೇಳಿ ಎಲ್ಲದನ್ನು ಆರ್ಗನೈಸ್ ಮಾಡಿ ಅಥರೈಸ್ ಮಾಡಿ ಹೋಗ್ತಾನೆ. ಸೊ ಲಾರ್ಡ್ ಡೆಲೌಸಿ ಬರ್ತಾನೆ. ಲಾರ್ಡ್ ಡೆಲೌಸಿ ಬಂದು ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ನ ತರ್ತಾನೆ. ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಅನ್ನೋದು ಒಂದು ಕಂಡೀಷನ್. ಏನು ಅಂದರೆ ಕಿಂಗ್ಸ್ ಇರ್ತಾರಲ್ವಾ, ಅವ್ರಿಗೆ ಓನ್ ಚೈಲ್ಡ್ ಇಲ್ಲ, ಅಡಾಪ್ಟೆಡ್ ಚೈಲ್ಡ್ ಇದೆ. ಬಟ್ ಆಮೇಲೆ ಕಿಂಗ್ ಸತ್ತೋಗ್ತಾನೆ. ಸತ್ತೋದಾದ್ಮೇಲೆ ಏನಾಗುತ್ತೆ, ಆ ಅಡಾಪ್ಟೆಡ್ ಚೈಲ್ಡ್ಗೆ ಯಾವುದೇ ಒಂದು ಲೀಗಲ್ ರೈಟ್ ಇರಲ್ಲ. ಆ ಚೇರ್ಗೆ ಯಾವುದೇ ಒಂದು ಲೀಗಲ್ ರೈಟ್ ಇರಲ್ಲ. ಇಫ್ ಇನ್ ಕೇಸ್ ಏನಾದರೂ ಲೈಕ್ ಸ್ವಂತ ಮಗ ಇದ್ದರೆ ಲೀಗಲ್ ರೈಟ್ ಇರುತ್ತೆ, ಸ್ವಂತ ಮಗ ಇಲ್ಲ ಅಂದರೆ ಲೀಗಲ್ ರೈಟ್ ಇರಲ್ಲ. ಇದು ಕಿಂಗ್ಸ್ಗೆ ಅಲ್ಲ, ಆರ್ಡಿನರಿ ಪೀಪಲ್ಸ್ಗೂ ಕೂಡ. ಯಾರು ಆ ಕೋರ್ಟಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರು ಕೂಡ ಅಷ್ಟೇ, ಚೈಲ್ಡ್ಲೆಸ್ ಆಗಿ ಏನಾದರೂ ಸತ್ತೋದ್ರೆ ಅಡಾಪ್ಟೆಡ್ ಚೈಲ್ಡ್ ಮತ್ತೆ ಆ ಪೋಸ್ಟಿಗೆ ಬರೋಂಗಿಲ್ಲ ಅನ್ನೋ ಒಂದು ರೂಲ್ನ ಲಾರ್ಡ್ ಡೆಲೌಸಿ ತರ್ತಾನೆ. ಓಕೆ, ಹಂಗೆ ತರೋದಕ್ಕೆ ಟಾರ್ಗೆಟೆಡ್ ಈ ಸ್ಟೇಟ್ಸ್ನ ಟಾರ್ಗೆಟ್ ಮಾಡಿ ಸತಾರಾ, ನಾಗ್ಪುರ್, ಸಬಲ್ಪುರ್, ಉದಯ್ಪುರ್, ಝಾನ್ಸಿ, ಜೈಪುರ್ ಇದನ್ನೆಲ್ಲದನ್ನು ಕೂಡ ಆಕ್ರಮಿಸ್ಕೊಳ್ತಾರೆ ಯಾರೋ ಬ್ರಿಟಿಷರ್ಸ್. ನೆಕ್ಸ್ಟ್, ಸೊ ಇಂಪ್ಯಾಕ್ಟ್ ಆಫ್ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಎಲ್ಲದನ್ನು ಕೂಡ ಬ್ರಿಟಿಷರ್ಸ್ ಆಕ್ರಮಿಸ್ಕೊಳ್ತಾರೆ. ನೆಕ್ಸ್ಟ್ ಇಷ್ಟೊತ್ತು ಈ ಚಾಪ್ಟರ್ ನೋಡಿದ್ವಿ ಅಲ್ಲ, ಇವಾಗ ಈ ಚಾಪ್ಟರ್ನ PYQs ನೋಡೋಣ. ಓಕೆ, ಸೊ ಹೂ ಬಿಕೇಮ್ ದ ಪೇಶ್ವಾ ಆಫ್ಟರ್ ದ ಫಸ್ಟ್ ಆಂಗ್ಲೋ ಮರಾಠಾ ವಾರ್. ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಆದಮೇಲೆ ಸವೈ ಮಾಧವರಾವ್ ಪೇಶ್ವಾ. ಓಕೆ, ಯಾವಾಗ ಸವೈ ಮಾಧವರಾವ್ ಸಾಯ್ತಾನೆ ಅದಾದ್ಮೇಲೆ ರಘುನಾಥ್ ರಾವ್ ಜಸ್ಟ್ 1 year ಆಗಿರ್ತಾನೆ ಪೇಶ್ವಾಗಿ. ವೈ ಡಿಡ್ ವೆಲ್ಸ್ಲೆ ರಿಸೈನ್ ಇಸ್ ಪೋಸ್ಟ್ ಅಂಡ್ ರಿಟರ್ನ್ ಟು ಬ್ರಿಟನ್. ಯಾಕೆ ರಿಟರ್ನ್ ಆಗ್ತಾನೆ? ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗುತ್ತೆ, ಕಂಪನಿಯಿಂದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಕ್ರಿಟಿಸಿಸಮ್ ಫೇಸ್ ಮಾಡ್ತಾನೆ. ನೆಕ್ಸ್ಟ್, ವಾಟ್ ಆರ್ ದ ಕಂಡೀಷನ್ಸ್ ಆಫ್ ಸಬ್ಸಿಡಿಯರಿ ಅಲೈನ್ಸ್? ಏನೇನು ಕಂಡೀಷನ್ಸ್ ಇದೆ ಸಬ್ಸಿಡಿಯರಿ ಅಲೈನ್ಸಲ್ಲಿ? ಫಸ್ಟು, ಕಿಂಗ್ ಶುಡ್ ಕೀಪ್
ಎ ಬ್ರಿಟಿಷ್ ಮಿಲಿಟರಿ ಫೋರ್ಸ್ ಇನ್ ಇಸ್ ಸ್ಟೇಟ್. ಬ್ರಿಟಿಷ್ ಮಿಲಿಟರಿ ಫೋರ್ಸ್ನ ಅವನ ಸ್ಟೇಟಲ್ಲಿ ಇಟ್ಕೊಳ್ಬೇಕು ಅನ್ನೋದು. ಇನ್ನೊಂದೇನೆಂದರೆ ಕನ್ಸರ್ನ್ಡ್ ಸ್ಟೇಟ್, ಆ ಸ್ಟೇಟ್ನವರೇ ಶುಡ್ ಬೇರ್ ದ ಕಾಸ್ಟ್ ಆ್ಯಂಡ್ ಆರ್ಮಿ ಸ್ಯಾಲ್ರಿ ಆ್ಯಂಡ್ ಮೈಂಟೆನೆನ್ಸ್. ಅವರು ಪೇ ಅಥವಾ ಬೇರ್, ಓಕೆ, ಶುಡ್ ಪೇ ದ ಕಾಸ್ಟ್ ಆ್ಯಂಡ್ ಸ್ಯಾಲ್ರೀಸ್ ಆ್ಯಂಡ್ ಮೈಂಟೆನೆನ್ಸ್ ಎರಡಕ್ಕೂ ಕೂಡ, ಸ್ಯಾಲ್ರೀಸು ಮೈಂಟೆನೆನ್ಸ್ ಎರಡೂ ಕೂಡ ಅವರೇ ಬೇರ್ ಮಾಡಬೇಕು ಅನ್ನೋದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಬ್ರಿಟಿಷ್ ರೆಸಿಡೆಂಟ್ ಯಾರೋ ಒಬ್ಬ ಅವರ ಕೋರ್ಟಲ್ಲಿ ಅಪಾಯಿಂಟ್ ಆಗಬೇಕು ಪರ್ಮನೆಂಟಾಗಿ. ನೆಕ್ಸ್ಟ್, ನೋ ಯುರೋಪಿಯನ್ ಕುಡ್ ಬಿ ಅಪಾಯಿಂಟೆಡ್ ಅಟ್ ದ ಕೋರ್ಟ್. ಯಾವುದೇ ಒಂದು ಯುರೋಪಿಯನ್ ಬ್ರಿಟಿಷರ್ಸ್ ಬಿಟ್ಟು ಯಾರೇ ಬೇರೆಯವರು ಆ ಕೋರ್ಟ್ಸಲ್ಲಿ ಅಪಾಯಿಂಟ್ ಆಗಬಾರ್ದು ವಿತೌಟ್ ಪರ್ಮಿಷನ್ ಆಫ್ ಬ್ರಿಟಿಷ್. ನೆಕ್ಸ್ಟ್, ದ ಕನ್ಸೆಂಟ್ ಆಫ್ ದಿ ಬ್ರಿಟಿಷ್ ವಾಸ್ ರಿಕ್ವೈರ್ಡ್ ಫಾರ್ ದ ವಾರ್ ಆರ್ ನೆಗೋಷಿಯೇಷನ್ಸ್ ವಿತ್ ಎನಿ ಸ್ಟೇಟ್. ನೆಗೋಷಿಯೇಷನ್ ಆದರೂ ಮಾಡು, ನೆಗೋಷಿಯೇಷನ್ ಅಂದರೆ ಮಾತುಕತೆ ಆದರೂ ಮಾಡು, ನೀನು ವಾರ್ ಆದರೂ ನಡೆಸು, ಬಟ್ ಆದರೆ ನಮ್ಮ ಪರ್ಮಿಷನ್ ಇರಲೇಬೇಕು ಅನ್ನೋದು ಬ್ರಿಟಿಷರ್ಸ್ನ ಕಂಡೀಷನ್. ನೆಕ್ಸ್ಟ್, ಕಾಸಸ್ ಆಫ್ ಥರ್ಡ್ ಆಂಗ್ಲೋ ಮರಾಠ ವಾರ್. ಏನಾಗುತ್ತೆ, ಮರಾಠ ಲೀಡರ್ ಯಾರಾಗಿರ್ತಾನೆ, ಪೇಶ್ವಾ ಬಾಜಿರಾವ್ ಟು ವಾಸ್ ಅನ್ಹ್ಯಾಪಿ ವಿತ್ ದ ಬ್ರಿಟಿಷ್ ಕಂಟ್ರೋಲ್ ಆ್ಯಂಡ್ ವಾಂಟೆಡ್ ಟು ರೀಗೇನ್ ಇಸ್ ಇಂಡಿಪೆಂಡೆನ್ಸ್. ಯಾವಾಗ ಬಾಜಿರಾವ್ ಟೂಗೆ ನಾನು ತಪ್ಪು ಮಾಡಿದೆ ಅಂತ ಅನಿಸುತ್ತೋ ಆವಾಗ ಥರ್ಡ್ ಆಂಗ್ಲೋ ಮರಾಠ ವಾರ್ ಸ್ಟಾರ್ಟ್ ಆಗುತ್ತಲ್ವಾ. ಏನೇನು ಕಾಸಸ್ ಅಂತಂದರೆ, ಫಸ್ಟು ಮರಾಠ ಲೀಡರ್ ಬಾಜಿರಾವ್ ಟು ವಾಸ್ ಅನ್ಹ್ಯಾಪಿ, ದಿಸ್ ಅ ಫಸ್ಟ್ ರೀಸನ್. ನೆಕ್ಸ್ಟ್, ದ ಸಿಸ್ಟಮ್ ಆಫ್ ಸಬ್ಸಿಡಿಯರಿ ಅಲೈನ್ಸ್ ಏನಿರುತ್ತೆ, ಪಾಲಿಸಿ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ವೆಲ್ಸ್ಲಿ ಕ್ರಿಯೇಟೆಡ್ ಡಿಸ್ಟರ್ಬೆನ್ಸಸ್ ಇನ್ ದ ಏರಿಯಾ ಆಫ್ ಮರಾಠಾಸ್ ಫ್ಯಾಮಿಲಿ ಮಧ್ಯೆ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಮಾಡ್ತು. ನೆಕ್ಸ್ಟ್ ಪಾಯಿಂಟ್, ಟ್ರೀಟಿ ಆಫ್ ಬಸಿನ್ ಮೇಡ್ ಪೇಶ್ವಾ ಡಿಪೆಂಡ್ ಆನ್ ದ ಬ್ರಿಟಿಷ್. ಓಕೆ, ಟ್ರೀಟಿ ಆಫ್ ಬಸಿನ್ ಅಂದರೆ ಏನು, ಬಸಿನ್ ಪೋರ್ಟ್ ಏನಿದೆ ಅದು ಬ್ರಿಟಿಷರ್ಸ್ಗೆ ಬಿಟ್ಕೊಟ್ರು. ಸೊ ಟ್ರೀಟಿ ಆಫ್ ಬಸಿನ್ ಏನಾಗಿರುತ್ತೆ, ದಿಸ್ ಮೇಡ್ ದ ಪೇಶ್ವಾ ಡಿಪೆಂಡ್ ಆನ್ ದ ಬ್ರಿಟಿಷ್. ನೆಕ್ಸ್ಟ್ ಪಾಯಿಂಟ್, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ವಾಂಟೆಡ್ ಟು ಎಲಿಮಿನೇಟ್ ಮರಾಠಾಸ್ ಕಂಪ್ಲೀಟ್ಲಿ. ದೀಸ್ ಆರ್ ದ ರೀಸನ್ಸ್ ಫಾರ್ ದ ಥರ್ಡ್ ಆಂಗ್ಲೋ ಮರಾಠ ವಾರ್. Next question, who became the Peshwa after the first? Yeah, we have seen this. Next, who successfully organized the six? ಯಾರು ಆರ್ಗನೈಸ್ ಮಾಡಿದ್ರು, ಯಾರು ಬಂದಮೇಲೆ 6 ಮರಾಠಾಸ್ ಎರಡನ್ನೂ ಕೂಡ ಆರ್ಗನೈಸ್ ಮಾಡಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೋ, ಲಾರ್ಡ್ ಡಲೌಸಿ. ನೆಕ್ಸ್ಟ್, ವಾಟ್ ಈಸ್ ಮೆಂಟ್ ಬೈ ದ ಸಿಸ್ಟಮ್ ಆಫ್ ಸಬ್ಸಿಡರಿ ಅಲೈನ್ಸ್? ಇಟ್ ಈಸ್ ಸಿಸ್ಟಮ್ ಆಫ್ ಸಬ್ಸಿಡರಿ ಅಲೈನ್ಸ್ ಅಂದರೆ ಏನು ಅಂದರೆ, ನಾನು ಏನೇನು ಕಂಡೀಷನ್ಸ್ ಹೇಳಿದೆ ಆ ಕಂಡೀಷನ್ಸ್ ಎಲ್ಲದಕ್ಕೂ ಇಂಡಿಯನ್ ಕಿಂಗ್ಸ್ ಒಪ್ಕೊಬೇಕು. ಇನ್ ರಿಟರ್ನ್ ಇಂಡಿಯನ್ ಕಿಂಗ್ಸ್ಗೆ ಏನು ಕೊಡ್ತಾರೆ ಬ್ರಿಟಿಷರ್ಸ್ ಅಂದರೆ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಗ್ರೆಷನ್ಸ್ ಏನಾದರೂ ಆದರೆ, ಇಂಟರ್ನಲ್ ಆಗಲಿ ಫೈಟ್ಸ್ ಆದರೆ, ಎಕ್ಸ್ಟರ್ನಲ್ ಬೇರೆ ಯಾರಾದರೂ ಬಂದು ಅವ್ರ ಜೊತೆ ಫೈಟ್ ಮಾಡಿದ್ರು ಕೂಡ ಪ್ರೊಟೆಕ್ಷನ್ ಕೊಡ್ತೀವಿ ಅನ್ನೋದು ಸಿಸ್ಟಮ್ ಆಫ್ ಸಬ್ಸಿಡರಿ ಅಲೈನ್ಸ್. ಮಿಲಿಟರಿ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಬಿಟ್ವೀನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆ್ಯಂಡ್ ದ ಇಂಡಿಯನ್ ಸ್ಟೇಟ್ಸ್. ಓಕೆ, ವಾಟ್ ಈಸ್ ದ ರೀಸನ್ ಫಾರ್ ದ ಥರ್ಡ್ ಆಂಗ್ಲೋ ಮರಾಠ ವಾರ್? ಅಷ್ಟು ರೀಸನ್ಸ್ ಹೇಳಿದ್ವಲ್ಲ, ನೀವು ಯಾವುದೋ ಒಂದೆರಡು ಬರೆದ್ರೆ ಆಗುತ್ತೆ. ಮರಾಠ ಫ್ಯಾಮಿಲಿ ರಿಯಲೈಸ್ ಇಟ್ ಆ್ಯಂಡ್ ಟ್ರೈ ಟು ಪ್ರೊಟೆಕ್ಟ್ ದೇರ್ ಇಂಡಿಪೆಂಡೆನ್ಸ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ರೀಸನ್ ಫಾರ್ ಪೊಲಿಟಿಕಲ್ ಅನರ್ಕಿ ಇನ್ ದ ಪಂಜಾಬಲ್ಲಿ ಏನಾಯಿತು? ರಂಜಿತ್ ಸಿಂಗ್ ಸತ್ತ ಮೇಲೇ ಅಲ್ವಾ, ಲೈಕ್ ಆ ಪವರ್ಗೋಸ್ಕರ ಕಿತ್ತಾಟ ಸ್ಟಾರ್ಟ್ ಆಯಿತು. ಸೊ ದ ಡೆತ್ ಆಫ್ ರಂಜಿತ್ ಸಿಂಗ್. ನೆಕ್ಸ್ಟ್, ವಾಟ್ ಆರ್ ದ ಕಾಸಸ್ ಫಾರ್ ಫಸ್ಟ್ ಆಂಗ್ಲೋ ಮರಾಠ ವಾರ್? ಏನು ಕಾಸಸ್ಸು? ಫಸ್ಟು, ಪೇಶ್ವಾ ಆಗಿದ್ದು, ಮಾಧವರಾವ್ ಸತ್ತಿದ್ದು. ನೆಕ್ಸ್ಟ್, ಬ್ರದರ್ ನಾರಾಯಣ್ ರಾವ್ ಬಿಕೇಮ್ ಪೇಶ್ವಾ. ನೆಕ್ಸ್ಟ್, ಮಾಧವರಾವ್ ಸತ್ತಿದ ತಕ್ಷಣ ನಾರಾಯಣ್ ರಾವ್ ಆಗಿದ್ದು. ರಘುನಾಥ್ ರಾವ್ ವಾಂಟೆಡ್ ಟು ಬಿಕೇಮ್ ಎ ಪೇಶ್ವಾ. ಸೊ ರಘುನಾಥ್ ರಾವ್ ಟುಕ್ ಹೆಲ್ಪ್ ಫ್ರಮ್ ಬ್ರಿಟಿಷ್ ಟು ಬಿಕೇಮ್ ಎ ಪೇಶ್ವಾ. ಓಕೆ, ಟ್ರೀಟಿ ಆಫ್ ಸೂರತ್ತಲ್ಲಿ ಏನಾಯಿತು, ಬ್ರಿಟಿಷ್ ಸಪೋರ್ಟೆಡ್ ರಘುನಾಥ್ ರಾವ್ ಬೈ ಗಿವಿಂಗ್ 2500 ಸೋಲ್ಜರ್ಸ್ನ ಕೊಟ್ಟು ಸಪೋರ್ಟ್ ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ವಿತಿನ್ 1 ಇಯರ್ ಅವರು ಅದನ್ನು ವಿತ್ಡ್ರಾ ಮಾಡಿಕೊಂಡು, ಆ ಟ್ರೀಟಿನ ವಿತ್ಡ್ರಾ ಮಾಡಿಕೊಂಡು ರಘುನಾಥ್ ರಾವ್ನ ಯಾವಾಗ ಸೈಡ್ಗೆ ಇಡ್ತಾರೆ ಆವಾಗ ಫಸ್ಟ್ ಆಂಗ್ಲೋ ಮರಾಠ ವಾರ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, which are the policies adopted by British to expand their empire? ಏನೇನು ಪಾಲಿಸಿ ಸ್ಟಾರ್ಟ್ ಮಾಡಿದ್ರು? ಸಬ್ಸಿಡರಿ ಅಲೈನ್ಸ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ನಾನು ಆಲ್ರೆಡಿ ಈ ಕಂಡೀಷನ್ಸ್ನ ಹೇಳಿದ್ದೀನಿ ನಿಮಗೆ. ಥ್ಯಾಂಕ್ ಯು.
ಇಫ್ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್. ಓಕೆ, ಈ ಸೆಷನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಡೌನ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಡೌನ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.